ನಮ್ಮಲ್ಲಿ ಹೆಚ್ಚಿನವರು ಯಾವುದೇ ಹೊಸ ಬಟ್ಟೆಯನ್ನು ಖರೀದಿಸಿದ ನಂತರ ಅದನ್ನು ತೊಳೆಯದೆ ಹಾಗೆಯೇ ಹಾಕಿಕೊಳ್ಳುತ್ತಾರೆ. ಬಹುಶಃ ಅದನ್ನು ಮೊದಲು ತೊಳೆದರೆ ಆ ಬಟ್ಟೆಯ ಹೊಳಪು ಕಡಿಮೆಯಾಗಬಹುದೇನೋ ಎನ್ನುವ ಆತಂಕವಿರಬಹುದು. ಆದರೆ ಇದು ನಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತದೆ. ಹೊಸ ಬಟ್ಟೆಗಳ ಮೃದುವಾದ ಮತ್ತು ಪರಿಪೂರ್ಣವಾದ ಭಾವನೆಯನ್ನು ನೀಡುತ್ತದೆ. ಆದರೆ ಅದನ್ನು ತೊಳೆದ ನಂತರ ಆ ಭಾವನೆ ಹೊರಟು ಹೋಗುತ್ತದೆ. ಆದರೆ ಅವುಗಳನ್ನು ಅಂಗಡಿಯಿಂದ ಪಡೆದ ನಂತರ ಅವುಗಳನ್ನು ನೇರವಾಗಿ ಹಾಕುವ ಮೂಲಕ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಾವು ಯಾವುದೇ ಶೋರೂಮ್ಗೆ ಬಟ್ಟೆ ಖರೀದಿಸಲು ಹೋದರೆ ಅಲ್ಲಿ ಸಾಮಾನ್ಯವಾಗಿ ಬಟ್ಟೆಯನ್ನು ಧರಿಸಿ ನೋಡುತ್ತೇವೆ. ಹೀಗೆ ಪ್ರತಿಯೊಬ್ಬರೂ ಮಾಡುತ್ತಾರೆ. ಕೊನೆಗೆ ಅವರಿಗೆ ಇಷ್ಟವಾದ ಬಟ್ಟೆಯನ್ನು ಖರೀದಿಸಿ ಉಳಿದ ಬಟ್ಟೆಗಳನ್ನು ಅಲ್ಲೇ ಬಿಡುತ್ತಾರೆ. ಇದರಿಂದ ಬಟ್ಟೆಗಳ ಮೇಲೆ ಬೆವರು, ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಡೆಡ್ ಸ್ಕಿನ್ ಸಂಗ್ರಹವಾಗುತ್ತದೆ. ನಂತರ ನೀವು ಆ ಬಟ್ಟೆಗಳನ್ನು ಧರಿಸಿದಾಗ ಅದರಲ್ಲಿರುವ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ನಿಮ್ಮ ಚರ್ಮದೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ. ಇದು ಸೋಂಕಿಗೆ ಕಾರಣವಾಗಬಹುದು. ಹೊಸ ಬಟ್ಟೆಗಳನ್ನು ಮಾರುಕಟ್ಟೆಯಿಂದ ಅಥವಾ ಆನ್ಲೈನ್ನಿಂದ ಖರೀದಿಸಿದರೂ ಒಗೆಯದೆ ಬಟ್ಟೆಯನ್ನು ಧರಿಸಬಾರದು. ಇಲ್ಲವಾದರೆ ತುರಿಕೆ, ಉರಿ, ದದ್ದು ಮತ್ತು ರಿಂಗ್ವಾರ್ಮ್ನಂತಹ ಸಮಸ್ಯೆಗಳು ಉಂಟಾಗಬಹುದು. ಇತ್ತೀಚೆಗೆ ಹೆಚ್ಚಿನ ಜನರು ಮಿಕ್ಸ್ ಕಾಟನ್ ಅಥವಾ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸುತ್ತಾರೆ. ಸಿಂಥೆಟಿಕ್ ಬಟ್ಟೆಗಳನ್ನು ತಯಾರಿಸಲು ಅನೇಕ ರೀತಿಯ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ಯಾಂಟ್, ಶರ್ಟ್ ಮತ್ತು ಒಳ ಉಡುಪುಗಳನ್ನು ಸಿಂಥೆಟಿಕ್ ಬಟ್ಟೆಗಳಿಂದ ತಯಾರಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಅವುಗಳನ್ನು ತೊಳೆಯದೆ ಧರಿಸಿದಾಗ ಖಾಸಗಿ ಭಾಗದಲ್ಲಿ ತುರಿಕೆ, ಸೋಂಕು ಸೇರಿದಂತೆ ಹಲವು ರೋಗಗಳು ಬರುತ್ತವೆ. ಅನೇಕ ಬಾರಿ ಮಾರುಕಟ್ಟೆಯಿಂದ ತಂದ ಕೆಲವು ಬಟ್ಟೆಗಳು ಬಣ್ಣ ಬಿಡುತ್ತದೆ. ಅಂತಹ ಬಣ್ಣದ ಬಟ್ಟೆಗಳ ಸಂಪರ್ಕದಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಉಂಟಾಗಬಹುದು. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ನಲ್ಲಿ ಚರ್ಮದ ಮೇಲೆ ಊತ, ಗುಳ್ಳೆಗಳು ಮತ್ತು ದದ್ದುಗಳಂತಹ ಸಮಸ್ಯೆಗಳು ಕಂಡುಬರುತ್ತವೆ. ಇದು ರ್ಯಾಷಸ್ಗೆ ಕಾರಣವಾಗಬಹುದು. ವೈದ್ಯರ ಪ್ರಕಾರ ನಮ್ಮಲ್ಲಿ ಹೆಚ್ಚಿನವರು ಡಿಟರ್ಜೆಂಟ್ ಅಲರ್ಜಿಯನ್ನು ಹೊಂದಿದ್ದಾರೆ. ಯಾವುದೇ ಹೊಸ ಬಟ್ಟೆಯನ್ನು ತಯಾರಿಸಿದ ನಂತರ ಅದನ್ನು ಕಾರ್ಖಾನೆಯಲ್ಲಿ ಸ್ವಚ್ಛಗೊಳಿಸಲಾಗುತ್ತದೆ. ಕಾರ್ಖಾನೆಯಲ್ಲಿ ಗಟ್ಟಿಯಾದ ಮಾರ್ಜಕಗಳಿಂದ ಸ್ವಚ್ಛಗೊಳಿಸುವಾಗ ಕೆಲವು ರಾಸಾಯನಿಕಗಳು ಬಟ್ಟೆಯ ಮೇಲೆ ಉಳಿಯುತ್ತವೆ. ಈ ರಾಸಾಯನಿಕಗಳು ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಅವು ಅತಿಸಾರ ಮತ್ತು ಲೂಸ್ ಮೋಷನ್ ಅನ್ನು ಉಂಟು ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಹೊಸ ಬಟ್ಟೆಗಳನ್ನು ತೊಳೆಯದೆ ಧರಿಸುವುದರಿಂದ ಲೈಂಗಿಕವಾಗಿ ಹರಡುವ ರೋಗಗಳ ಅಪಾಯವೂ ಇದೆ. ಪ್ಲೀಸ್ ಲೈಕ್, ಶೇರ್ and subscribe my channel for more interesting videos. ಧನ್ಯವಾದಗಳು.